ಈ ವರ್ಷ 140ನೇ ವರ್ಷದ ಬ್ರಹ್ಮರಥೋತ್ಸವ. ಪಟೇಲ್ ವಂಶಸ್ಥರು ಅವರ ಪೂಜೆ ವಿಶೇಷವಾದಂತಹ ಉತ್ಸವ ಇರ್ತದೆ. ಗಾಳಿಂಜನೇಯ ಸ್ವಾಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾವೆಲ್ಲ ಕೇಳ್ಕೊಳ್ತೀವಿ. ವಿಶೇಷತೆ ಅಂದರೆ ಶ್ರೀರಾಮನವಮಿಯ ದಿವಸ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 139 ವರ್ಷಗಳಿಂದ ಬ್ರಹ್ಮರಥೋತ್ಸವವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ 140ನೇ ವರ್ಷದ ಬ್ರಹ್ಮರಥೋತ್ಸವ. ಈ ವರ್ಷದಲ್ಲಿ 9 ದಿನಗಳ ಪರ್ಯಂತ ನವದಿನ ಸಂಕಲ್ಪ ಅಂತ ಹೇಳ್ತೀವಿ. ವಿಷ್ಣು ದೇವಸ್ಥಾನಗಳಲ್ಲಿ ನವದಿನ ಸಂಕಲ್ಪಕ್ಕೆ ವಿಶೇಷ ಮಹತ್ವ ಇರ್ತಕ್ಕಂಥದ್ದು. ಅಂಥ ಒಂದು ಸಮಯದಲ್ಲಿ ಈ ಮೊದಲನೇ ದಿವಸ ಅಂಕುರಾರ್ಪಣ, ಅದಾದಮೇಲೆ ಸ್ವಾಮಿಯ ದೇವತಾಹ್ವಾನ 2ನೇ ದಿವಸ ನಡೆಯುತ್ತೆ. ಅದಾದಮೇಲೆ ಧ್ವಜಾರೋಹಣ, ಇದೆಲ್ಲ ಕಾರ್ಯಕ್ರಮಗಳಿದೆ. ಇವತ್ತಿನ ದಿವಸ ಆಂಜನೇಯ ಸ್ವಾಮಿಯ ಹನುಮಂತ ವಾಹನೋತ್ಸವವನ್ನು ಈ ಗ್ರಾಮಕ್ಕೆ ಕರ್ಕೊಂಡೋಗತಕ್ಕಂಥ ಪದ್ಧತಿ. ರಾಮನಿಗೆ ಕೃಷ್ಣನಿಗೆ ಮದುವೆಯ ಪ್ರಯುಕ್ತ ಆ ಊರಿಗೆ ಹೋಗಿ ಅಲ್ಲಿ ಗ್ರಾಮವನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಇಲ್ಲಿ ಮಾರನೇ ದಿವಸ ಕಲ್ಯಾಣವನ್ನು ಮಾಡಿಕೊಳ್ತಕ್ಕಂತಹ ಪದ್ಧತಿ ಮೊದಲಿಂದ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು 4ನೇ ದಿವಸ ಹನುಮಂತ ವಾಹನೋತ್ಸವಕ್ಕೆ ರಾಮಕೃಷ್ಣರು ವಿಜಯ ಮಾಡಿಸಿದ್ದಾರೆ. ಇವಾಗ ಆ ಉತ್ಸವ ಆರಂಭ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ಆ ಗ್ರಾಮದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ಬರೋದಿದೆ. ನಾಳೆ ಬೆಳಗ್ಗೆ ಯಾತ್ರಾದಾನ ಉತ್ಸವ ಅಂದರೆ ಕಲ್ಯಾಣೋತ್ಸವದ ದಿವಸ ವರಪೂಜೆ ಅಂತ ಏನು ಮಾಡ್ತೇವೆ ಅದನ್ನು ಈ ಒಂದು ದೇವಸ್ಥಾನದಲ್ಲಿ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇವೆ. ಸಂಜೆ ಕಲ್ಯಾಣೋತ್ಸವ ಮತ್ತು ಗರುಡೋತ್ಸವ. ಗರುಡನಿಗೆ ಆ ಒಂದು ಮಹಾಸ್ವಾಮಿಯನ್ನು ಆ ಗರುಡನ ಮೇಲೆ ಕುಳ್ಳಿರಿಸಿ ಅದನ್ನು ಪೂಜೆಯನ್ನು ಮಾಡಿ ಉತ್ಸವವನ್ನು ಮಾಡ್ತಕ್ಕಂಥದ್ದು. ಭಕ್ತಾದಿಗಳಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ವಿಶೇಷವಾದ ಸಂದರ್ಭದಲ್ಲಿ ಭಗವಂತನನ್ನು ದರ್ಶನ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಯಾಕೆ ವಿಶೇಷವಾದ ದಿವಸಗಳಲ್ಲಿ ದರ್ಶನ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳಿದರೆ, ವರ್ಷ ಪೂರ್ತಿ ನಾವು ನಮ್ಮ ಜೀವನದ ಜಂಜಾಟದಲ್ಲಿ ಕಳೆದಿರ್ತೇವೆ. ವಿಶೇಷವಾಗಿರ್ತಕ್ಕಂಥ ದಿವಸದಲ್ಲಿ ಭಗವಂತನನ್ನು ದರ್ಶನ ಮಾಡಿದರೆ ನಮ್ಮ ಪಾಪದ ಪರಿಹಾರದ ಜೊತೆಯಲ್ಲಿ ನಮಗೆ ಪುಣ್ಯವೂ ಸಹ ಲಭಿಸುತ್ತೆ. ಆದ್ದರಿಂದ ಆ ಭಗವಂತನ ರಥೋತ್ಸವವನ್ನು ನೀವೆಲ್ಲ ದರ್ಶನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶ್ರೀನಿವಾಸ ರಾಮಾನುಜ ಅಂತ ಈ ದೇವಸ್ಥಾನದ ಪ್ರಧಾನ ಆಗಮಿಕರು ಮತ್ತು ಅರ್ಚಕರು. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನ ಬಹಳ ಐತಿಹ್ಯ ದೇವಸ್ಥಾನಗಳಲ್ಲಿ ಒಂದು. ಈ ದೇವಸ್ಥಾನದ ವಿಶೇಷ, ಸುಮಾರು 15 ದಿನಗಳ ಕಾಲ ಜಾತ್ರಾ ಉತ್ಸವಗಳು ಪ್ರಾರಂಭ ಆಗ್ತವೆ. ವಿಶೇಷವಾಗಿ ಶ್ರೀರಾಮನವಮಿ ಹಾಗೂ ನಂತರದ ದಿನಗಳಲ್ಲಿ ಬಹಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ, ಶ್ರೀರಾಮನ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಗಾಳಿ ಆಂಜನೇಯ ಸ್ವಾಮಿ, ಶ್ರೀ ವೇಣುಗೋಪಾಲ ಸ್ವಾಮಿಯ ರಥೋತ್ಸವಗಳು 2 ದಿನ ಬಹಳ ಅದ್ಧೂರಿಯಾಗಿ ನಡೀತವೆ. ಆ ಹಿನ್ನೆಲೆಯಲ್ಲಿ ಬ್ಯಾಟರಾಯನಪುರ, ಆವರಹಳ್ಳಿ, ದೀಪಾಂಜಲಿ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಗ್ರಾಮವಾಸಿಗಳು ಪರಂಪರಾನುಗತವಾಗಿ ಬಂದಿರತಕ್ಕಂತಹ 100 ವರ್ಷಗಳ ಇತಿಹಾಸವನ್ನು, ಐತಿಹ್ಯವನ್ನು ಹೊಂದಿರತಕ್ಕಂಥ ಈ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿ ಹಾಗೂ ಶ್ರೀ ರಾಮ ಲಕ್ಷ್ಮಣ ಸೀತರ ಒಂದು ರಥೋತ್ಸವ ಬಹಳ ಅದ್ಧೂರಿಯಾಗಿ ಈ ನಗರದ ಹಲವಾರು ದೇವಸ್ಥಾನಗಳ ಸಂಪ್ರದಾಯದಂತೆ ಇಲ್ಲೂ ಕೂಡ ಆ ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಈ ದಿನ ಹನುಮಂತ ಉತ್ಸವ. ಈ ಉತ್ಸವದ ಉದ್ದೇಶ, ಈ ದಿನ ಬ್ಯಾಟರಾಯನಪುರದ ಪಟೇಲ್ ವಂಶಸ್ಥರು ಅವರ ಪೂಜೆ ಈ ದಿನ ವಿಶೇಷವಾದಂತಹ ಉತ್ಸವ ಇರ್ತದೆ. ಈ ದಿನ ದೇವಾಲಯದಿಂದ ಬ್ಯಾಟರಾಯನಪುರದ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರಾಮ ದೇವತೆಗಳ ಎಲ್ಲರ ದರ್ಶನವನ್ನು ಮಾಡಿ ಅಲ್ಲಿ ಎಲ್ಲ ಸಮಸ್ತ ನಾಗರಿಕರ ಪೂಜೆಗಳನ್ನು ಸ್ವೀಕರಿಸಿ ಈ ಉತ್ಸವ ದೇವಾಲಯಕ್ಕೆ ವಾಪಸ್ಸಾಗ್ತದೆ. ಹಾಗೆಯೇ ಆವರಹಳ್ಳಿ, ದೀಪಾಂಜಲಿ ನಗರದ ಎಲ್ಲ ಪೂರ್ವಿಕರು, ಅವರ ಪರಂಪರಾನುಗತವಾಗಿರತಕ್ಕಂಥ ವಂಶಸ್ಥರು ಈ ಜಾತ್ರೆಯ ಒಂದು ವಿಶೇಷ ಐತಿಹ್ಯಕ್ಕಾಗಿ ಪ್ರತಿನಿತ್ಯ ಒಂದೊಂದು ಗ್ರಾಮದ ಪೂರ್ವಜರುಗಳ ಅವರ ಮನೆತನದವರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಈ
ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಒಂದು ವ್ಯವಸ್ಥೆಗೆ ಆಗಮಿಕರಾಗಿ ಇದ್ದಂಥವರು, ಬಹಳ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂಥವರು, ಕೀರ್ತಿಶೇಷರಾದಂತಹ ದಿವಂಗತ ವಾಸುದೇವ ಭಟ್ಟಾಚಾರ್ಯರು, ದಿವಂಗತ ಕಣ್ಣು ಭಟ್ಟಾಚಾರ್ಯರವರು, ಹಾಗೂ ಈಗ ಆ ಮನೆತನದ ಸಂಪ್ರದಾಯಸ್ಥವನ್ನು ಕುಟುಂಬದವರೇ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈಗ ಪ್ರಸ್ತುತ ವರ್ತಮಾನದಲ್ಲಿ ಈ ದೇವಾಲಯದ ಒಂದು ಎಲ್ಲ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ಹಿಂದಿನ ಸಂಪ್ರದಾಯದಂತೆ ಮಾಡಿಸ್ಕೊಂಡು ಬರ್ತಾ ಇರತಕ್ಕಂಥವರು ಡಾಕ್ಟರ್ ಶ್ರೀನಿವಾಸ ಭಟ್ಟಾಚಾರ್ಯರವರು ಹಾಗೂ ಶ್ರೀ ರಾಮಚಂದ್ರ ಭಟ್ಟಾಚಾರ್ಯರವರ ಕುಟುಂಬ. ಅದೇ ರೀತಿ ಸುಮಾರು 100 ವರ್ಷಗಳಿಂದ ಆ ಒಂದು ಮನೆತನ ಈ ಒಂದು ದೇವಾಲಯದ ಸಾಂಪ್ರದಾಯಿಕಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಹಾಗೆ ಅದರಲ್ಲೂ ವಿಶೇಷವಾಗಿ ಮೈಸೂರು ರಸ್ತೆಯಲ್ಲಿ ಇಡೀ ಬೆಂಗಳೂರಿನಲ್ಲಿರತಕ್ಕಂಥ ಎಲ್ಲ ಮೂಲ ದೇವಾಲಯಗಳಲ್ಲಿ ಆ ಐತಿಹ್ಯವನ್ನು ಹೊಂದಿರತಕ್ಕಂಥದ್ದೇ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇವತ್ತು ಹನುಮಂತ ಉತ್ಸವ ಬ್ಯಾಟರಾಯನಪುರದ ಎಲ್ಲ ಗ್ರಾಮಸ್ಥರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ಪ್ರತಿ ವರ್ಷದಂತೆ ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದೆ. ನಮಸ್ತೆ, ಪಟೇಲ್ ಗೋಪಾಲ್ ಕೃಷ್ಣ ಅಂತೇಳಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಪಟೇಲ್ ಗುಳಪ್ಪ ಅಂತೇಳಿ ನಮ್ಮ ಫ್ಯಾಮಿಲಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಜಾತ್ರೆ ಮಹೋತ್ಸವದಲ್ಲಿ ಮೊದಲನೇ ದೇವರು ಶ್ರೀರಾಮ ಲಕ್ಷ್ಮಣ ಸೀತೆ ಗಾಳಿ ಆಂಜನೇಯ ಸ್ವಾಮಿನ ಗ್ರಾಮಕ್ಕೆ, ಅಂದರೆ ನಮ್ಮ ಬ್ಯಾಂಟ್ರಾಯನಪುರಕ್ಕೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಗ್ರಾಮ ದೇವತೆ ಯಲ್ಲಮ್ಮ ತಾಯಿನೂ ಮಾರಮ್ಮ ತಾಯಿ ಇದ್ದಾರೆ, ಆ ದೇವಸ್ಥಾನದ ಹತ್ರ ಇಕ್ಕಿ ಇಡೀ ಗ್ರಾಮದಲ್ಲರೂ ಬಂದು ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ಇದು ಭಾಳ ಅದ್ಧೂರಿಯಾಗಿ ನಡೀತದೆ. ಇಡೀ ಊರೇನೇ ಇವತ್ತು ನಮ್ಮ ಉತ್ಸವ ಬರೋದನ್ನು ಕಾಯ್ತಾ ಇದ್ದಾರೆ. ಗಾಳಿ ಆಂಜನೇಯ ಸ್ವಾಮಿಯಿಂದ ಹೊರಟ್ಬಿಟ್ಟು ಅಲ್ದಾದ ನಂತರ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಗಾಳಿ ಆಂಜನೇಯ ಸ್ವಾಮಿ ಬರುತ್ತೆ. ಸುಮಾರು ಒಂದು 10:30-12 ಗಂಟೆವರೆಗೆ ಆಗುತ್ತೆ. ಇವತ್ತು ಈ ಜಾತ್ರೆ ಮಹೋತ್ಸವದ ಪ್ರಮುಖ ಪೂಜೆ ಇದು. ಇಲ್ಲಿಂದ ಹನುಮಂತೋತ್ಸವ ಅಂತೇಳಿ ಇದು ಪ್ರತಿ ವರ್ಷವೂ ಪಟೇಲ್ ಕುಟುಂಬದವರು, ಅಂದರೆ ಪಟೇಲರ ಮಕ್ಕಳು, ಮೊಮ್ಮಕ್ಕಳು ಹಾಗೂ ಅವರ ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಸಹ ಸೇರಿ ಭಾಳ ಖುಷಿಯಿಂದ ನಮ್ಮೊಟ್ಟಿಗೆ ಗ್ರಾಮಸ್ಥರು ಇದೇ ರೀತಿಯೇ ಸಾಥ್ ಕೊಟ್ಟು ಎಲ್ಲರೂ ಇದು ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನಾವು ಶ್ರೀರಾಮ ಲಕ್ಷ್ಮಣ ಸೀತೆ ಗಾಳಿ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಎಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ನಾವೆಲ್ಲ ಕೇಳ್ಕೊಳ್ತೀವಿ. ವಿಶೇಷವಾಗಿ ಹನುಮಂತೋತ್ಸವ ಅಂತ ನಮ್ಮ ತಾತ ಮುತ್ತಾತರ ಕಾಲದಿಂದ ನಡ್ಕೊಂಡ್ಬಂದಿದೆ. ಇದು ಈಗಲೂ ನಾವು ಮುಂದಕ್ಕೆ ಮೊಮ್ಮಕ್ಕಳು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಅಣ್ಣ ತಮ್ಮದಿರೇ, ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ಅಣ್ಣ ತಮ್ಮದಿರೇ ಇರೋದು. ಸುಮಾರು ನಮ್ಗೆ ಇತಿಹಾಸ ಇದು, ನಮ್ಮ ಜ್ಞಾಪಕನೇ ಇಲ್ಲ ನಮಗೆ. ನಾವು ಹುಟ್ಟಂಗಿಂದನೂ ಮಾಡ್ತಾಯಿದ್ದೀವಿ. ದೇವಸ್ಥಾನ ಪ್ರಾರಂಭವಾಗಿದ್ದರೆ ಇದಿದೆ. ಪಟೇಲ್ ಕುಟುಂಬದಿಂದ ಹನುಮಂತೋತ್ಸವ ಅಂತ ಇದು. ಜಾತ್ರೆ 3 ದಿವಸ ಮುಂಚೆಗಡೆ. BM ಶಂಕರ್ ಅಂತ ಬ್ಯಾಟರಾಯನಪುರ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಈ ವರ್ಷ ಇನ್ನೂ ಅದ್ಧೂರಿಯಾಗಿ ನಡೀತಾ ಇದೆ. ಈ ಉತ್ಸವ ಹೆಚ್ಚು ಕಮ್ಮಿ ಒಂದು ರಾತ್ರಿ 12 ಗಂಟೆವರೆಗೂ ಆಗುತ್ತೆ. ನಂತರದಲ್ಲಿ ದೇವರು ಮತ್ತೆ ದೇವಸ್ಥಾನಕ್ಕೆ ವಾಪಸ್ ಬರುತ್ತೆ. ಆ ರೀತಿ ನಡೀಕೊಂಡು ಹೋಗ್ತಾಯಿದೆ. ವೇಣುಗೋಪಾಲ್ ಸರ್, ನಮ್ಮ ಪಟೇಲ್ ಗುಳ್ಳಪ್ಪ ಕುಟುಂಬಸ್ಥರಿಂದ ವರ್ಷವೂ ಈ ದೇವರ ಕಾರ್ಯಕ್ರಮ ನಡೀತದೆ. ಜಾತ್ರೆ ಉತ್ಸವದಲ್ಲಿ ಎಲ್ಲ ನಾವು ಅರ್ಧೂರಾಗಿ ಯಾವ ವರ್ಷ ನಾವು ವರ್ಷ ಅರ್ಧೂರಿಗೆ ಮಾಡ್ಕೊಂಬರ್ತಾಯಿದ್ವಿ. ತುಂಬ ಚೆನ್ನಾಗಿರ್ತದೆ. ಬ್ಯಾಟರಾಯನಪುರಕ್ಕೆ ತೇರು ಸಮೇತ ತೊಗೊಂಡೋಗಿ ಎಲ್ಲ ಪಲ್ಲಕ್ಕಿ ಇದ್ರಲ್ಲಿ ಮಾಡ್ಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ಬ್ಯಾಟರಾಯನಪುರದಿಂದ ಮುಗಿಸ್ಕೊಂಡು ತಿರುಗಿ ವಾಪಸ್ ಇಲ್ಲೇ ಬರುತ್ತೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್, ಎಲ್ಲರಿಗೂ ಆಶೀರ್ವಾದ ಮಾಡಿ ದೇವರು ಒಳ್ಳೇದು ಮಾಡಲಿ. 28ಕ್ಕೆ ಜಾತ್ರೆ ಬ್ರಹ್ಮರಥೋತ್ಸವ ಇದೆ. ಎಲ್ಲರೂ ದಯವಿಟ್ಟು ಜನಸಂಖ್ಯೆ ಸಾನಿ ಸೇರಿ ಈ ಉತ್ಸವನ ಚೆನ್ನಾಗಿ ನಡೆಸ್ಕೊಳ್ಬೇಕಾಗಿ ವಿನಂತಿ. ಏನಿದೆ, ಯಾವಾಗಲೂ ತುಂಬ ಚೆನ್ನಾಗಿ ವರ್ಷವೂ ಶಾಂತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿಯೇ ಶಾಂತ ರೀತಿ ನಡ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಯಾವುದೇ ತೊಂದರೆ ಆಗಲ್ಲ, ಏನೂ ಇಲ್ಲ. ಇಲ್ಲಿ ಗಾಳಿ ಆಂಜನೇಯ ಆಶೀರ್ವಾದ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗದಂಗೆ ಜಾತ್ರೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಜೈ ಗಾಳಿ ಆಂಜನೇಯ ಸ್ವಾಮಿಗೆ.